ದೇವಮಾನವರ ಮುಖವಾಡದ ಹಿಂದೆ ಅಡಗಿದೆ ಕ್ರೌರ್ಯ. ಆಸಾರಾಂ ಬಾಪು ಅತ್ಯಾಚಾರ ಪ್ರಕರಣ. ಬಾಲಕಿಯರ ಬದುಕು ಹಾಳು ಮಾಡಿ ರಾಜಕೀಯ ಅಭಯ ನೀಡುವ ವ್ಯವಸ್ಥೆಯ ಅಣಕ. ಸ್ತ್ರೀದ್ವೇಷದ ರಾಜಕಾರಣಕ್ಕೆ ಕನ್ನಡಿ. ನ್ಯಾಯದ ಹೋರಾಟದ ಕಥೆ ಇಲ್ಲಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಧರ್ಮದ ಅಮಲು ಉಣಿಸಿ, ಅಧಿಕಾರಸ್ಥರ ಓಲೈಸಿ, ಅಪ್ರಾಪ್ತ ಬಾಲಕಿಯರ ಬದುಕನ್ನು ಕತ್ತಲಿಗೆ ತಳ್ಳುವ ದೇವಮಾನವರ ಮುಖವಾಡ ಕಳಚಿದ್ರು ಅವರಿಗೆ ಸಿಗ್ತಾ ಇರುವಂತಹ ರಾಜಕೀಯ ಅಭಯ ಹಸ್ತ ವ್ಯವಸ್ಥೆಯ ಅಣಕ. ಆಸಾರಾಂ ಬಾಪು ಪ್ರಕರಣ ಕೇವಲ ಒಬ್ಬ ವ್ಯಕ್ತಿಯ ಕ್ರೌರ್ಯದ ಕಥೆಯಲ್ಲ. ಅದು ಅತ್ಯಾಚಾರಿಗಳನ್ನು ರಕ್ಷಿಸುವ, ಸ್ತ್ರೀ ದ್ವೇಷವನ್ನೇ ಬಂಡವಾಳವಾಗಿಸಿಕೊಂಡಿರುವಂಥ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯ ಪ್ರವೃತ್ತಿಯನ್ನ ಎತ್ತಿ ತೋರಿಸುವಂಥ ಕನ್ನಡಿ. ದೇಶದಲ್ಲಿ ಬೇಟಿ ಬಚಾವೋ ಘೋಷಣೆ ಮೊಳಗ್ತಾ ಇರುವಂತಹ ಕಾಲಘಟ್ಟದಲ್ಲೇ ಅತ್ಯಾಚಾರ ಅಪರಾಧಿಗಳಿಗೆ ಹೂಮಾಲೆ ಹಾಕುವ, ಜಾಮೀನು ನೀಡಿ ಸತ್ಕರಿಸುವ ಮತ್ತು ಅತ್ಯಾಚಾರಿಗಳಿಗೆ ಬದಲಾಗಿ ಸಂತ್ರಸ್ತೆಯರ ಚಾರಿತ್ರ್ಯ ವಧೆ ಮಾಡುವಂಥ ಹೀನ ಸಂಸ್ಕೃತಿ ಅನಾವರಣಗೊಳ್ತಾ ಇದೆ. ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಿ ಸಾಕ್ಷಿಗಳನ್ನು ನಿರ್ದಯವಾಗಿ ಕೊಲೆಗೈದು ಅಂತಿಮವಾಗಿ ಕಾನೂನಿನ ಕುಣಿಕೆಗೆ ಸಿಲುಕಿ ಜೈಲು ಪಾಲಾಗಿದ್ದಂಥ ಸ್ವಯಂ ಘೋಷಿತ ದೇವಮಾನವ ಆಸಾರಾಂ ಪ್ರಕರಣ ಮತ್ತು ಆತನಿಗೆ ಸಿಗ್ತಾ ಇರುವಂತಹ ಪ್ರತ್ಯಕ್ಷ ಪರೋಕ್ಷ ಬೆಂಬಲ ಭಾರತದ ಪ್ರಜಾಪ್ರಭುತ್ವ ಮತ್ತು ಮಹಿಳಾ ಸುರಕ್ಷತೆಯ ವಿಷಯದಲ್ಲಿ ಎತ್ತಿರುವ ಅತಿದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಆಸಾರಾಮನ ಕರ್ಮಕಾಂಡ ಮತ್ತು ರಕ್ತ ಸಿಕ್ತ ಹಾದಿ. ಗುಜರಾತ್ನ ಸಾಬರಮತಿ ನದಿ ತೀರದ ಗುಡಿಸಲಿನಿಂದ ಭಾರೀ ಸಾಮ್ರಾಜ್ಯ ಕಟ್ಟಿದ್ದ ಅಸುಮಲ್ ಸಿಂಧಿ ಉರ್ಫ್ ಆಸಾರಾಂ ಬಾಪು ಧರ್ಮದ ಹೆಸರಲ್ಲಿ ಜನರನ್ನ ಮರಳು ಮಾಡಿದ್ದು ವಾಸ್ತವ. ಆದರೆ ಆತನ ಕಾವಿಯ ಒಳಗೆ ಅಡಗಿದ್ದ ಕಾಮುಕತೆಯ ಕರಾಳ ಮುಖ ಬಯಲಿಗೆ ಬಂದಿದ್ದು 2013ರಲ್ಲಿ. ಜೋಧ್ಪುರದ ತನ್ನದೇ ಆಶ್ರಮದಲ್ಲಿ 16 ವರ್ಷದ ಬಾಲಕಿಯ ಮೇಲೆ ಆತ ನಡೆಸಿದ ಅತ್ಯಾಚಾರ ಪ್ರಕರಣ ಇಡೀ ದೇಶವನ್ನ ಬೆಚ್ಚಬೀಳಿಸಿತ್ತು. ಆದರೆ ಈ ಪ್ರಕರಣದ ಭಯಾನಕತೆ ಅಡಗಿರೋದು ಕೇವಲ ಅತ್ಯಾಚಾರದಲ್ಲಿ ಮಾತ್ರ ಅಲ್ಲ, ನಂತರ ನಡೆದ ವಿದ್ಯಮಾನಗಳಲ್ಲಿ. ಆಸಾರಾಮನ ವಿರುದ್ಧ ಸಾಕ್ಷಿ ಹೇಳೋಕೆ ಮುಂದಾದವರ ಮೇಲೆ ನಡೆದ ಹಲ್ಲೆಗಳು, 9 ಪ್ರಮುಖ ಸಾಕ್ಷಿಗಳ ಮೇಲೆ ನಡೆದ ದಾಳಿಗಳು ಮತ್ತು 3 ನಿಗೂಢ ಹತ್ಯೆಗಳು, ಇವೆಲ್ಲವೂ ಆತ ಹೊಂದಿದ್ದ ಮಾಫಿಯಾ ಸ್ವರೂಪದ ಹಿಡಿತವನ್ನ ಜಗಜ್ಜಾಹೀರ್ ಮಾಡಿತ್ತು. ಇಷ್ಟೆಲ್ಲ ಆದರೂ ಆತನ ಭಕ್ತಗಣ ಮತ್ತು ರಾಜಕೀಯ ಪೋಷಕರು ಆತನನ್ನ ಸಮರ್ಥಿಸಿಕೊಳ್ಳೋದನ್ನ ನಿಲ್ಲಿಸಲಿಲ್ಲ ಅನ್ನೋದು ವ್ಯವಸ್ಥೆಯ ನೈತಿಕ ಅಧಪತನಕ್ಕೆ ಸಾಕ್ಷಿ. ಬಿಜೆಪಿ ಮತ್ತು ಅತ್ಯಾಚಾರಿಗಳ ರಕ್ಷಣೆಯ ಪ್ರವೃತ್ತಿ. ಆಸಾರಾಮನ ಪ್ರಕರಣವನ್ನ ಪ್ರತ್ಯೇಕವಾಗಿ ನೋಡ್ಲಿಕ್ಕಾಗೋದಿಲ್ಲ. ಕಳೆದ 1 ದಶಕದಲ್ಲಿ ಬಿಜೆಪಿ ನೇತೃತ್ವದ ಆಡಳಿತ ವ್ಯವಸ್ಥೆ ಮತ್ತು ಅದರ ಪರಿವಾರದ ಸಂಘಟನೆಗಳು ಲೈಂಗಿಕ ದೌರ್ಜನ್ಯ ಆರೋಪಿಗಳ ವಿಷಯದಲ್ಲಿ ತಾಳಿರೋ ನಿಲುವು ಒಂದು ನಿರ್ದಿಷ್ಟ ಪ್ರವೃತ್ತಿಯನ್ನು ಅನುಸರಿಸ್ತಾ ಇದೆ. ಅದು ಉನ್ನಾವ್ದ ಕುಲ್ದೀಪ್ ಸಿಂಗ್ ಆಗಿರಲಿ, ಚಿನ್ಮಯಾನಂದ ಆಗಿರಲಿ, ಅಥವಾ ಕುಸ್ತಿಪಟುಗಳ ಲೈಂಗಿಕ ಕಿರುಕುಳ ಆರೋಪ ಹೊತ್ತ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಆಗಿರಲಿ. ಅಧಿಕಾರಸ್ಥರ ಪ್ರತಿಕ್ರಿಯೆ ಯಾವಾಗಲೂ ಆರೋಪಿಗಳ ಪರವಾಗಿಯೇ ಇರುತ್ತೆ. ಈ ಆರೋಪಿಗಳು, ಅಪರಾಧಿಗಳು ಬಿಜೆಪಿಯ ರಾಜಕೀಯ ಶಕ್ತಿ ಸಾಮರ್ಥ್ಯಕ್ಕೆ ನೀರೆರೆದವರು ಅನ್ನೋದೇ ಇಲ್ಲಿ ಮುಖ್ಯ ಮಾನದಂಡ. ಅತ್ಯಾಚಾರದಂಥ ಗಂಭೀರ ಆರೋಪಗಳು ಕೇಳಿಬಂದಾಗ ಆಳುವ ಪಕ್ಷದ ನಾಯಕರು ತೋರುವ ನಿಗೂಢ ಮೌನ ಆರೋಪಿಗಳಿಗೆ ಪರೋಕ್ಷ ಬೆಂಬಲ ನೀಡಿದಂತೆಯೇ ಸರಿ. ಆಸಾರಾಮನ ವಿಷಯದಲ್ಲೂ ಗುಜರಾತ್ ಮತ್ತು ಕೇಂದ್ರದ ಅನೇಕ ಪ್ರಭಾವಿ ನಾಯಕರು ಆತನ ಜೊತೆಗಿನ ನಂಟನ್ನ ಕಳೆದುಕೊಳ್ಳೋಕೆ ಬಹುಕಾಲ ಹಿಂದೇಟು ಹಾಕಿದ್ರು. ಸಂತ್ರಸ್ತೆಯರ ಮೇಲೇನೆ ಗೂಬೆ. ಅತ್ಯಾಚಾರಕ್ಕೆ ಬರೀ ಪುರುಷರಲ್ಲ, ಮಹಿಳೆಯರೂ ಕಾರಣ ಅಂತ ನಿರ್ಭಯ ಪ್ರಕರಣದ ಸಂದರ್ಭದಲ್ಲಿ ಇದೇ ಆಸಾರಾಂ ಹೇಳಿಕೆಯನ್ನ ನೀಡಿದ್ದ. ಇಂಥ ವಿಕೃತ ಮನಸ್ಥಿತಿಯನ್ನ ಖಂಡಿಸಬೇಕಾದಂಥ ರಾಜಕೀಯ ನಾಯಕರು ಅಂತಹ ಹೇಳಿಕೆಗಳನ್ನ ಭಾರತೀಯ ಸಂಸ್ಕೃತಿಯ ಹೆಸರಲ್ಲಿ ಸಮರ್ಥಿಸಿಕೊಳ್ತಾರೆ. ಅತ್ಯಾಚಾರಿಗಳನ್ನ ಸಂಸ್ಕಾರಿ ಬ್ರಾಹ್ಮಣರು ಅಂತ ಕರೆಯುವ ಬಿಲ್ಕಿಸ್ ಬಾನು ಪ್ರಕರಣದ ಅಪರಾಧಿಗಳನ್ನ ಜೈಲಿನಿಂದ ಬಿಡುಗಡೆ ಮಾಡಿ ಸನ್ಮಾನಿಸಿದ ಘಟನೆ ಇದಕ್ಕೆ ಜ್ವಲಂತ ಉದಾಹರಣೆ. ಕಾನೂನು ಹೋರಾಟದ ಹಾದಿ ತಪ್ಪಿಸೋದು. ಆಸಾರಾಮನಂಥ ಪ್ರಭಾವಿಗಳು ಜೈಲು ಸೇರಿದ ನಂತರನೂ ಜಾಮೀನು, ಪೆರೋಲ್ ಹೆಸರಲ್ಲಿ ಹೊರಬರೋಕೆ ನಡೆಸುವಂಥ ಪ್ರಯತ್ನಗಳಿಗೆ ಸರ್ಕಾರದ ಮಟ್ಟದಲ್ಲಿ ಸಿಗುವಂಥ ಮೃದು ಧೋರಣೆ ಆಘಾತಕಾರಿ. ರಾಮ್ ರಹೀಂ ಸಿಂಗ್ ಚುನಾವಣಾ ಸಂದರ್ಭದಲ್ಲಿ ಪದೇ ಪದೇ ಪೆರೋಲ್ ಮೇಲೆ ಹೊರಬರೋದು ಮತ್ತು ಆತನ ಆಶೀರ್ವಾದ ಪಡೆಯೋಕೆ ಬಿಜೆಪಿ ನಾಯಕರು ಸಾಲ್ಗಟ್ಟಿ ನಿಲ್ಲೋದು ಯಾವ ಸಂದೇಶವನ್ನ ರವಾನಿಸುತ್ತೆ? ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಸ್ತ್ರೀ ದ್ವೇಷದ ರಾಜಕೀಯ ಮತ್ತು ಮತ ಬ್ಯಾಂಕ್. ಆಸಾರಾಂನಂಥ ಅಪರಾಧಿಗಳು ಜೈಲಲ್ಲಿದ್ರು ಅಥವಾ ಜಾಮೀನಿನ ಮೇಲೆ ಹೊರಬಂದ್ರು ಅವರ ಪ್ರಭಾವ ಕುಂದದೇ ಇರೋಕೆ ಮುಖ್ಯ ಕಾರಣ ಮತ ಬ್ಯಾಂಕ್ ರಾಜಕಾರಣ.
ಹೌದು, ಈ ದೇವ ಮಾನವರು ಹೊಂದಿರುವಂತಹ ಲಕ್ಷಾಂತರ ಅನುಯಾಯಿಗಳನ್ನ ತಮ್ಮ ಮತಗಟ್ಟೆಯನ್ನಾಗಿ ಪರಿವರ್ತಿಸಿಕೊಳ್ಳುವಂತಹ ತಂತ್ರಗಾರಿಕೆ ರಾಜಕೀಯ ಪಕ್ಷಗಳದ್ದು. ಚುನಾವಣೆಗಳನ್ನ ಗೆಲ್ಲೋದು ಇವುಗಳ ದಾರಿ ಮತ್ತು ಗುರಿ. ಸೊ ಇದಕ್ಕಾಗಿ ಎಂಥ ಹೀನ ಕೃತ್ಯವನ್ನಾದ್ರೂ ಕಡೆಗಣಿಸೋಕೆ ಸಿದ್ಧವಿರ್ತಾರೆ. ಸೊ ಬಿಜೆಪಿಯ ಹಿನ್ನೆಲೆ ಇರುವಂತಹ ಈ ನಡೆ ಇನ್ನೂ ಸ್ಪಷ್ಟವಾಗಿ ಗೋಚರಿಸುತ್ತೆ. ಮಹಿಳೆಯರನ್ನ ಪೂಜಿಸುವ ದೈವಗಳನ್ನಾಗಿ ಬಿಂಬಿಸ್ತಾನೆ. ಅವರ ಮೇಲೆ ಅತ್ಯಾಚಾರ, ದೌರ್ಜನ್ಯ ನಡೆದಾಗ ಮೌನ ವಹಿಸೋದು ಅಥವಾ ಆರೋಪಿ ಕಾವಿಧಾರಿಯಾಗಿದ್ರೆ ಆತನ ರಕ್ಷಣೆಗೆ ನಿಲ್ಲೋದು ಬಿಜೆಪಿಯ ಅಲಿಖಿತ ನಿಯಮವೇ ಆದಂತಿದೆ. ಕಥುವಾ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗಳ ಪರವಾಗಿ ರ್ಯಾಲಿ ನಡೆಸಿದ್ದು ಯಾರು ಅನ್ನೋ ಕಟು ಸತ್ಯ ಇತಿಹಾಸದ ಪುಟಗಳಿಂದ ಸಲೀಸಾಗಿ ಅಳಿಸೋಗೋದಿಲ್ಲ. ನ್ಯಾಯಾಂಗದ ಮೇಲಿನ ಒತ್ತಡ ಮತ್ತು ನಾಟಕ. ಆಸಾರಾಮನಂಥ ಪ್ರಕರಣಗಳಲ್ಲಿ ನ್ಯಾಯ ಸಿಗೋದು ಒಂದು ಸುದೀರ್ಘ ನಾಟಕದಂತೆ ಭಾಸ ಆಗತ್ತೆ. ಪೋಕ್ಸೋ ಕಾಯ್ದೆಯಡಿ ಬಂಧಿತನಾಗಿದ್ರು ಆತನನ್ನ ಶಿಕ್ಷಿಸೋಕೆ ಸಾಕ್ಷಿಗಳು ಪ್ರಾಣತ್ಯಾಗ ಮಾಡಬೇಕಾಯ್ತು. ಪೊಲೀಸ್ ಅಧಿಕಾರಿಗಳು ಜೀವ ಬೆದರಿಕೆ ಎದುರಿಸಬೇಕಾಯ್ತು. ಇಷ್ಟೆಲ್ಲ ಆದ್ರೂ ಆತ ಆರೋಗ್ಯದ ನೆಪವೊಡ್ಡಿ ಅಥವಾ ಕಾನೂನಿನ ಲೋಪದೋಷಗಳನ್ನ ಬಳಸ್ಕೊಂಡು ಹೊರಬರೋಕೆ ಹವಣಿಸ್ತಾನೆ ಇರ್ತಾನೆ. ಒಂದ್ ವೇಳೆ ಆಸಾರಾಮನಿಗೆ ಈಗ ಜಾಮೀನು ಅಥವಾ ಪೆರೋಲ್ ರೂಪದ ಪರಿಹಾರ ಸಿಕ್ಕಿ ಹೊರಬರ್ತಾ ಇದ್ರೆ ಅದು ಕೇವಲ ನ್ಯಾಯಾಂಗದ ಪ್ರಕ್ರಿಯೆ ಅಲ್ಲ, ಬದಲಿಗೆ ಆತನನ್ನ ರಕ್ಷಿಸೋಕೆ ವ್ಯವಸ್ಥಿತವಾಗಿ ಹೆಣೆಯಲಾದ ರಾಜಕೀಯ ಷಡ್ಯಂತ್ರದ ಫಲ ಅನ್ನೋ ಕಡ್ಡಿಲ್ಲ. ಒಬ್ಬ ಸಾಮಾನ್ಯ ಕೈದಿಗೆ ಸಿಗದ ಸವಲತ್ತುಗಳು, ಅತ್ಯಾಚಾರ ಮತ್ತು ಕೊಲೆ ಬೆದರಿಕೆ ಅಂತ ಗಂಭೀರ ಆರೋಪ ಹೊತ್ತ ದೇವ ಮಾನವರಿಗೆ ಸಿಗತ್ತೆ ಅಂತಂದ್ರೆ ಕಾನೂನು ಎಲ್ರಿಗೂ ಒಂದೇ ಅನ್ನೋ ಸಂವಿಧಾನದ ಆಶಯ ಇಲ್ಲಿ ಅಣಕಕ್ಕೀಡಾಗಿದೆ. ಅಪ್ರಾಪ್ತ ಬಾಲಕಿಯ ನಂಬಿಕೆಗೆ ದ್ರೋಹ ಬಗ್ದು ಆಕೆಯನ್ನ ಅತ್ಯಾಚಾರ ಮಾಡಿದ ಆಸಾರಾಮ್ ಕರ್ಮಕಾಂಡವನ್ನ ಮರೆಮಾಚಿ ಆತನನ್ನ ಮತ್ತೆ ಸಮಾಜದ ಮುಖ್ಯ ವಾಹಿನಿಗೆ ತರೋಕೆ ಪ್ರಯತ್ನಿಸ್ತಾ ಇರುವಂತಹ ಶಕ್ತಿಗಳು ದೇಶದ ಹೆಣ್ಮಕ್ಳಿಗೆ ಎಂಥ ಸುರಕ್ಷತೆ ಕೊಡೋಕ್ ಸಾಧ್ಯ? ಅತ್ಯಾಚಾರಿಗಳ ಜಾತಿ, ಧರ್ಮ ಮತ್ತು ರಾಜಕೀಯ ಒಲವನ್ನ ನೋಡಿ ನ್ಯಾಯ ನಿರ್ಧರಿಸುವಂತಹ ಈ ಕೆಟ್ಟ ಪರಿಪಾಠಕ್ಕೆ ಕೊನೆ ಯಾವಾಗ? ನಾರಿ ಶಕ್ತಿಯ ಬಗ್ಗೆ ಮಾತಾಡುವಂತಹ ಪ್ರಧಾನಿ ಮತ್ತು ಅವರ ಪಕ್ಷ ತಮ್ಮದೇ ಸಿದ್ಧಾಂತದ ಅಡಿಯಲ್ಲಿ ಆಶ್ರಯ ಪಡೆದಿರುವಂತಹ ಅಥವಾ ಅವರ ಬೆಂಬಲದ ಅಗತ್ಯ ಇರುವಂತಹ ಇಂಥ ಲೈಂಗಿಕ ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತ ಇಚ್ಛಾಶಕ್ತಿ ತೋರಿಸ್ತಾರಾ? ಅಥವಾ ಮತ ಮತ್ತು ಅಧಿಕಾರದ ದಾಹಕ್ಕಾಗಿ ಅತ್ಯಾಚಾರಿಗಳಿಗೆ ಸಂಸ್ಕಾರಿ ಪಟ್ಟವನ್ನ ಕಟ್ಟಿ ರಕ್ಷಣೆ ಕೊಡುವ ಈ ಪ್ರವೃತ್ತಿ ಹೀಗೆಯೇ ಮುಂದುವರಿಯತ್ತಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.